ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಸುಕ್ರಾಫಿಲ್ ಸಿರಪ್ ಬಗ್ಗೆ. ಇಲ್ಲ ಇದಕ್ಕೆ ಸಸ್ಪೆನ್ಷನ್ ಸುಕ್ರಾಫಿಲ್ ಅಂತ ಕರೀತಾರ್ರಿ. ಸಿರಪ್ ಸುಕ್ರಾಫಿಲ್ ಅಂದ್ರೆ ಏನು, ಇದ್ರ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಬರೆದುಕೊಟ್ಟಿರ್ತಾರ, ಮೇನ್ ಕಂಟೆಂಟ್ ಏನು, ಯಾವ ರೀತಿ ಇದು ಕೆಲಸ ಮಾಡುತ್ತೆ, ಮತ್ತೆ ಇದನ್ನ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಇದ್ರ ಸಬ್ಸ್ಟಿಟ್ಯೂಟ್ ಏನೇನು ತೊಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಇದು ಬೇರೆ ಡ್ರಗ್ಸ್ ಜೊತೆಗೆ ಇಂಟ್ರಾಕ್ಷನ್ ಆದ್ರೆ ಏನೇನಾಗುತ್ತಾ, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಸಿರಪ್ ಸುಕ್ರಾಫಿಲ್ ಏನಿದೆ ಇದು ಒಂದು ಅಲೋಪತಿಕ್ ಸಿರಪ್ ರೀ, ಮತ್ತೆ ಇದು ಒಂದು ಶುಗರ್ ಫ್ರೀ ಸಿರಪ್ ರೀ. ಇದನ್ನ ಎಲ್ಲಿ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಏನಾರ ಡಿಯೋಡನಲ್ ಅಲ್ಸರ್ ಆಗೈತಂದ್ರ, ಗ್ರಹಣಿ ಒಳಗಡೆ ಹುಣ್ಣಾಗೈತಂದ್ರ, ಇಲ್ಲ ನಿಮ್ಗೆ ಹೊಟ್ಟಿ ಒಳಗಡೆ ಹುಣ್ಣಾಗೈತಂದ್ರ, ಇಲ್ಲ ನಿಮ್ಮ ಇಂಟೆಸ್ಟೈನಲ್ ಅಲ್ಸರ್ಸ್ ಅಂದ್ರ ನಿಮ್ ಕರಳ ಏನಿರ್ತಾವ ನೋಡ್ರಿ, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಅದ್ರೊಳಗೆ ಏನರ ಹುಣ್ಣಾಗೈತಂದ್ರ, ಇಲ್ಲ ನಿಮ್ಗೆ GERD ಸಮಸ್ಯೆ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಸಮಸ್ಯೆ ಅಂದ್ರೆ ಇದ್ರಾಗ ಏನಾಗುತ್ತಪ್ಪ ಅಂದ್ರ ತಿಂದಿದ್ದು ಎದೆಯಾಗ ಬಂದ್ ಕುಂತಂಗ ಆಗುತ್ತಾ, ಇಲ್ಲ ತಿಂದಿದ್ದ ಆಹಾರ ಮತ್ತೆ ಬಾಯಿ ಮೂಲಕ ಹೊರಗೆ ಬಂದಂಗ ಅನಿಸ್ತಿರ್ತೈತ್ರಿ, ಆ ಸಮಸ್ಯೆ ಐತಂದ್ರ, ಬಾಯಿಲ್ ರಿಫ್ಲೆಕ್ಸ್ ಕೆಟ್ಟ ಹುಳಿ ಡೇಗ್ ಬರ್ತೈತಂದ್ರ, ಇಲ್ಲ ಎದಿ ಉರಿ ಇರ್ತೈತಂದ್ರ, ಇವನ್ನೆಲ್ಲ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇದನ್ನ ಬಿಟ್ಟು ಬೇರೆ ಕಂಡೀಷನ್ಸ್ ಕೂಡ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಸಿರಪ್ ಬರೆದು ಕೊಟ್ಟಿರ್ತಾರೆ, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಮಾತಾಡೋಣ ಈ ಸಿರಪ್ ಕಂಟೆಂಟ್ ಬಗ್ಗೆ. ಸೊ ಈ ಸಿರಪ್ ಒಳಗೆ ನೋಡ್ರಿ, ಸಿರಪ್ ಸುಕ್ರಾಫಿಲ್ ಒಳಗೆ ಕಂಟೆಂಟ್ ಏನಿರ್ತೈತಪ್ಪ ಅಂದ್ರ ಸುಕ್ರಾಲ್ ಫೇಟ್ ಕಂಟೆಂಟ್ ಇರ್ತೈತ್ರಿ. ಪ್ರತಿ 5 ml ಸಿರಪ್ ಒಳಗಡೆ 500 mg ಪ್ರಮಾಣದಾಗ ಸುಕ್ರಾಲ್ ಫೇಟ್ ಇರ್ತೈತ್ರಿ. ಮತ್ತು ಸುಕ್ರಾಲ್ ಫೇಟ್ ಯಾವ ಕ್ಲಾಸ್ ಆಫ್ ಮೆಡಿಕೇಶನ್ಸಿಗೆ ಬಿಲಾಂಗ್ ಆಗುತ್ತೆ ಅಂದ್ರೆ ಪ್ರೊಟೆಕ್ಟೆಂಟ್ಸ್ ಕ್ಲಾಸ್ ಆಫ್ ಮೆಡಿಕೇಶನ್ಸಿಗೆ ಬಿಲಾಂಗ್ ಆಗುತ್ತೆ ರೀ. ಮತ್ತೆ ಇದು ಕೆಲಸ ಯಾವ ರೀತಿ ಮಾಡುತ್ತಪ್ಪ ಅಂದ್ರೆ, ಈ ಸಿರಪ್ ನೀವು ತೊಗೊಂತೀರಿ ನೋಡ್ರಿ, ಸೊ ನಿಮ್ಮ ಹೊಟ್ಟೆ ಒಳಗ ಅನ್ನನಾಳ ಒಳಗ ಎಲ್ಲಿ ಹುಣ್ಣಾಗಿರ್ತಾವ ನೋಡ್ರಿ, ಆ ಹುಣ್ಣ ಮೇಲೆ ಹೋಗಿ ಇದು ಅಲ್ಲಿ ಮೇಲೆ ಒಂದು ಹೊಸ ಕವರಿಂಗ್ ಟೈಪ್ ಒಂದು ಲೇಯರ್ ಮಾಡ್ಕೊಂತೈತಿ. ಅದ್ರ ಸಂಬಂಧ ಏನಾಗುತ್ತೆ, ಇದನ್ನ ನಿಮ್ದು ಹುಣ್ಣಾಗಿರ್ತಾವ ನೋಡ್ರಿ ಅನ್ನನಾಳ ಹೊಟ್ಟೆಗ, ಅದನ್ನ ಆಸಿಡ್ ಲಿಂತ್ರ ಮತ್ತೆ ಎನ್ಸೈಮ್ಸ್ ಲಿಂತ್ರ ಕಾಪಾಡ್ತೈತಿ. ಅದ್ರ ಸಂಬಂಧ ಏನಾಗುತ್ತೆ, ಆ ಹುಣ್ಣಿಗೆ ಮಾಯ್ಲಿಕ್ಕೆ ಸ್ವಲ್ಪ ಟೈಮ್ ಸಿಗ್ತೈತಿ, ಮತ್ತೆ ಲಘು ಮಾಯ್ಲಿಕ್ಕೆ ಸ್ಟಾರ್ಟ್ ಆಗ್ತೈತ್ರಿ. ಇದನ್ನ ತಯಾರು ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರ ಫಾರ್ಟಸ್ ಇಂಡಿಯಾ ಲ್ಯಾಬೋರೇಟರೀಸ್ ಪ್ರೈವೇಟ್ ಲಿಮಿಟೆಡ್. ಈ ಸಿರಪ್ ಅನ್ನು 30 ಡಿಗ್ರಿ ಸೆಲ್ಸಿಯಸ್ ತಳಗ ನೀವು ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಹೇಳ್ಕೊಡ್ತೀನಿ ಇದರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರ. ಇಲ್ಲ ನಿಮ್ಗೆ ಅಡಲ್ಟ್ ಡೋಸ್ ತಿಳಿಸ್ಕೊಡ್ತೇನೆ ರೀ, ಯಾರ ವಯಸ್ಸು 18ಕ್ಕಿಂತ ಮೇಲಿದೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಈಗ ಇದ್ರದ್ದು ಪ್ರಾಪರ್ ಡೋಸೇಜ್ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, 1 ಗ್ರಾಮ್ ಇದನ್ನ ನೀವು 1 ಹೊತ್ತಿಗೆ ತಗೋಬಹುದು. ಮತ್ತೆ ಇದೇ ರೀತಿ 4 ಟೈಮ್ಸ್ ತಗೋಬಹುದು, 6 ತಾಸಿಗೆ ಒಮ್ಮೆ 1 ಗ್ರಾಮ್, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಮತ್ತೆ ಇದೇ ರೀತಿ 1 ಗ್ರಾಮ್ ನೀವು 4 ಟೈಮ್ಸ್ ತಗೋಬಹುದ್ರಿ. ಇದನ್ನ ಯಾವಾಗ್ಲೂ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ತಗೋಬೇಕಾಗ್ತದೆ. ಮೆಡಿಕಲ್ ಸ್ಟೂಡೆಂಟ್ಸ್ ಯಾರ ಇದ್ರೆ ಅವ್ರಿಗೆ ಇದು ಪ್ರಾಪರ್ ಡೋಸೇಜ್ ಗೊತ್ತಾಗಬೇಕು. 1 ಗ್ರಾಮ್ ದಿನಕ್ಕೆ 4 ಹೊತ್ತು 6 ತಾಸಿಗೆ ಒಮ್ಮೆ ಇದನ್ನ ನೀವು ಪೇಷಂಟ್ಸಿಗೆ ಕೊಡಬಹುದ್ರಿ. ಸೊ ಇದನ್ನ ಸಾಮಾನ್ಯದ ನಾನು ತಿಳಿಸಿ ಹೇಳ್ಬೇಕಂದ್ರೆ ನೋಡ್ರಿ, ಕೆಲವೊಂದಿಷ್ಟು ಕೇಸಸ್ನ ಡಾಕ್ಟರ್ ಇದನ್ನ ನಿಮ್ಗೆ 10 ml ಬೆಳಿಗ್ಗೆ, 10 ml ಮಧ್ಯಾಹ್ನ, 10 ml ರಾತ್ರಿ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ತಗೊಳ್ಳಿಕ್ಕೆ ಹೇಳಿರ್ತಾರೆ. ಕೆಲವೊಂದಿಷ್ಟು ಕೇಸಸ್ನಾಗ 10 ml ಬೆಳಿಗ್ಗೆ, 10 ml ರಾತ್ರಿ ತಗೊಳಕ್ ಹೇಳಿರ್ತಾರೆ. ಕೆಲವೊಂದಿಷ್ಟು ಕೇಸಸ್ನಾಗ 15 ml ಬೆಳಿಗ್ಗೆ, 15 ml ರಾತ್ರಿ ತಗೊಳಕ್ ಹೇಳಿರ್ತಾರೆ. ಕೆಲವೊಂದಿಷ್ಟು ಕೇಸಸ್ನಾಗ 15 ml ಬೆಳಿಗ್ಗೆ, 15 ml ಮಧ್ಯಾಹ್ನ, 15 ml ರಾತ್ರಿ ತಗೊಳಕ್ ಹೇಳಿರ್ತಾರೆ. ಸೊ ಯಾವುದೇ ಕೇಸಸ್ ಆಗಿರಲಿ, ಯಾವಾಗ್ಲೂ ಇದನ್ನ ಹಾಳ ಹೊಟ್ಟೆಲೇನ ತಗೊಳ್ಳಿಕ್ ಸಜೆಸ್ಟ್ ಮಾಡಿರ್ತಾರೆ ಅರ್ಧ ತಾಸು ಊಟ ಮಾಡೋದಕ್ಕಿಂತ ಮುಂಚೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಳಕ್ ಹೇಳಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಸೊ ನಿಮ್ಗೆ ಏನು ಸಮಸ್ಯೆ ಆಗಿದೆ, ನಿಮ್ದು ಹಿಸ್ಟ್ರಿ ಏನಿದೆ, ನಿಮ್ಗೆ ಬಾಡಿ ಕಂಡೀಷನ್ ಏನಿದೆ, ಅವನ್ನೆಲ್ಲ ನೋಡಿಕೊಂಡು ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಏನು ತೊಗೊಳಕ್ ಹೇಳಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ನೋಡ್ರಿ, ನಿಮ್ಗೆ ಬಹಳ ಕ್ರಾನಿಕ್ ಕೇಸಸ್ ಇದ್ರೆ ಕೆಲವೊಂದಿಷ್ಟು ಕೇಸಸ್ನಾಗ 4 ರಿಂದ 8 ವಾರದ ಮಟ್ಟ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಇಲ್ಲೇ ನಾವು ಗಮನ ಕೊಡೋ ವಿಷಯ ಏನಪ್ಪಾ ಅಂದ್ರೆ, ಇದ್ರ ಜೊತೆಗೆ ಡಾಕ್ಟರ್ ನಮ್ಗೆ ಬೇರೆ ಹಲವಾರು ಕ್ಯಾಪ್ಸ್ಯೂಲ್ಸು, ಟ್ಯಾಬ್ಲೆಟ್ಸು ಎಲ್ಲ ಕೊಟ್ಟಿರ್ತಾರೆ. ಸೊ ಯಾವಾಗ ಇದು ಎಲ್ಲ ಕಾಂಬಿನೇಷನ್ ವರ್ಕ್ ಆಗುತ್ತೆ, ನಿಮ್ಗೆ ಬಹಳ ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಈ ಸಿರಪ್ ತೊಗೊಂಡಾದ್ಮೇಲೆ ನಿಮ್ಗೆ ಏನಾರ ಸೈಡ್ ಎಫೆಕ್ಟ್ ಆಗ್ಬೋದಾ? ಸೊ ನೋಡ್ರಿ, ಎಲ್ಲರೂ ಈ ಸಿರಪ್ ತೊಗೊಂಡಾರಿಗೆ ಸೈಡ್ ಎಫೆಕ್ಟ್ ಆಗಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನಾಗ್ಬೋದು, ನಿಮ್ಗೆ ಮಲಬದ್ಧತೆ ಸಮಸ್ಯೆ ಆಗ್ಬೋದು, ಸಂಡಾಸ್ ಕ್ಲಿಯರ್ ಆಗಲಾರ್ದಂಗಿರೋದು, ವಿಪರೀತ ತಲೆನೋವು ಆಗ್ಬೋದು, ಬಾಯಿ ಒಣಗ್ಬೋದು, ಇಲ್ಲ ವಾಂತಿ ಬಂದಂಗೆ ಆಗೋದು, ಇವೆಲ್ಲ ಲಕ್ಷಣ ನಿಮ್ಗೆ ಕಾಣಿಸ್ಕೊಂತವ್ರಿ. ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ ರೀ. ಯಾರು ಇದನ್ನ ಬಳಸ್ಲಿಕ್ಕೆ
ಹೋಗ್ಬಾರ್ದು. ಸೊ ನೋಡ್ರಿ, ಗರ್ಭವತಿ ಮಹಿಳೆಯವರು ಈ ಸಿರಪ್ ಬಳಸ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಇದನ್ನ ಸ್ವಲ್ಪ ಸ್ಪೆಷಲ್ ಪ್ರಿಕಾಷನ್ಸ್ ಜೊತೆಗೆ ನಿಮ್ಗೇನ್ರ ಕಿಡ್ನಿ ರೋಗ ಇದೆ, ಕಿಡ್ನಿ ಪೇಷಂಟ್ ಅದ್ರಿ, ಇಲ್ಲ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾ ಇರ್ತಾರ ನೋಡ್ರಿ, ಡಾಕ್ಟರ್ ಗೈಡೆನ್ಸ್ ನಿಮ್ಗೆ ಡಾಕ್ಟರ್ ಸಜೆಸ್ಟ್ ಮಾಡೋ ಅಂತಾರೆ ಅಂದ್ರೆ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಈ ಸಿರಪ್ ಇಂಟ್ರಾಕ್ಷನ್ ಬೇರೆ ಡ್ರಗ್ಸ್ ಜೊತೆಗೆ ಆದ್ರೆ ಏನೇನಾಗತ್ತನ್ನ ತಿಳಿಸ್ಕೊಡ್ತೇನೆ ನೋಡ್ರಿ. ಸೊ ಈ ಸಿರಪ್ ಏನಿದೆ ನೋಡ್ರಿ, ನೀವು ತೊಗೊಂಡಂತೀರಿ, ಇದ್ರ ಜೊತೆಗೆ ನೀವು ಟೆಟ್ರಾಸೈಕ್ಲಿನ್ ಗ್ರೂಪ್ ಆಫ್ ಮೆಡಿಸಿನ್ಸ್ ತೊಗೊಂಡಂತೀರಿ ಅಂದ್ರೆ ಎರಡು ಕಾಂಬಿನೇಷನ್ ನೀವು ಒಟ್ಟಿಗೆ ತೊಗೊಂಡಂತೀರಿ ಅಂದ್ರೆ ಹಾರ್ಮ್ಫುಲ್ ನಿಮ್ಗೆ ಸೈಡ್ ಎಫೆಕ್ಟ್ ಆಗ್ಬೋದು. ಟೆಟ್ರಾಸೈಕ್ಲಿನ್ ಅಂದ್ರೆ ಯಾವ್ದ್ರಿ, ಡಾಕ್ಸಿಸೈಕ್ಲಿನು, ಮಿನೋಸೈಕ್ಲಿನು ಇಂಥವು ಡ್ರಗ್ಸ್ ಇದ್ರ ಜೊತೆಗೆ ತೊಗೊಳಕ್ ಹೋಗ್ಬಿಡ್ದ್ರಿ ಯಾವಾಗ್ಲೂ. ಮತ್ತೀಗ ಇದ್ರ ಸಬ್ಸ್ಟಿಟ್ಯೂಟ್ ತಿಳಿಸ್ಕೊಡ್ತೇನೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಸುಕ್ರಾಫಿಲ್ ಸಿರಪ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು, ಇದ್ರೊಳಗೆ ಕಂಟೆಂಟ್ ಸುಕ್ರಾಲ್ಫೇಟ್ ಇರ್ತೈತಿ. ಸೊ ಇದೇ ರೀತಿ ಸುಕ್ರಾಲ್ಫೇಟ್ ಕಂಟೆಂಟ್ ಇದ್ದಿದ್ದು ಬೇರೆ ಹಲವಾರು ಕಂಪನಿಯವರು ತಮ್ಮ ಸಿರಪ್ ತಯಾರು ಮಾಡಿರ್ತಾರ. ಬೇರೆ ಸ್ವಲ್ಪ ಸಿರಪ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸುಕ್ರಾಲೈಫ್ ಸಸ್ಪೆನ್ಷನ್, ಸೈಫೇಟ್ ಸಸ್ಪೆನ್ಷನ್, ಇಲ್ಲ ಜಿಫೇಟ್ ಸಿರಪ್, ಸುಕ್ರಾ ಫ್ರೆಶ್ ಸಿರಪ್, ಬೋನಿ ಸ್ಯಾಂಟ್ರಿ ಓರಲ್ ಸಸ್ಪೆನ್ಷನ್, ಇದೇ ರೀತಿ ಹಲವಾರು ಬಹಳಷ್ಟು ಕಂಪನಿಗಳು ತಮ್ಮದು ಮೆಡಿಸಿನ್ ತಯಾರು ಮಾಡಿರ್ತಾರೆ. ಅದ್ರಾಗ ಸುಕ್ರಾಲ್ಫೇಟ್ ಕಂಟೆಂಟ್ ಇರ್ತೈತಿ, ಅದನ್ನು ತಗೋಬಹುದು, ಅದು ಇದ್ರ ಸಬ್ಸ್ಟಿಟ್ಯೂಟ್ ಆಗ್ತೈತ್ರಿ. ಈಗ ನಾನು ಇದು ಸುಕ್ರಾಫಿಲ್ ಸಿರಪ್ ಮೂಲ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ನೋಡ್ರಿ, ನಿಮ್ಗೆ $181, $181 200 ml ಬಾಟಲ್ ಸಿಗ್ತೈತ್ರಿ ಸಿರಪ್ ಸುಕ್ರಾಫಿಲ್ದು. ಅವೈಲೇಬಿಲಿಟಿ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗಿಂತ್ರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ತೆಳಗಡೆ ಆ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಈ ವಿಡಿಯೋನ ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗ ಯಾವುದು ಮೆಡಿಸಿನ್ ಡಾಕ್ಟರ್ ಸಲಹೆ ಇರಲಾರ್ದ ತಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.